ಗುಂಡಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಗುಂಡಿಯದ್ದೇ ಕಾರ್ಬಾರು. ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಎಲ್ಲೋ ಮಾಡ್ರಪ್ಪ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಜನ. ಬನ್ನಿ ಯಾವ ರೀತಿ ಬೆಂಗಳೂರಲ್ಲಿ ಗುಂಡಿ ಪರಿಸ್ಥಿತಿ ನಾನು ತೋರಿಸ್ತೀನಿ. ಯಾರಾದ್ರೂ ಡಿಸಿಷನ್ ನಾನು ಸಾಯ್ಬೇಕು ಅನ್ನೋರು ಇದ್ರೆ ಈ ಹೆಬ್ಬಾಳ ರೋಡಲ್ಲಿ ಬಂದ್ಬಿಟ್ಟು ಈ ಗುಂಡಿಲ್ ಬೀಳಿ ಅವರೇ ಸುತ್ತೋಗ್ತಾರೆ. ಅಲ್ಲ ಎಲ್ಲಿದೆ ಗುಂಡಿಗೆ ಎಲ್ಲಿದೆ ಕಾಣೋದಿಲ್ಲ, ಹೋಗಿ ಬಿತ್ತಾರೆ ಅಂತ ಬೀಳ್ತಾರೆ. ಗುಂಡಿ 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 ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಗುಂಡಿಯದ್ದೇ ಕಾರ್ಬಾರು. ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಎಲ್ಲೋ ಮಾಡ್ರಪ್ಪ ಇಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಜನ. ಇದು ನಾವು ಹೇಳ್ತಾ ಇಲ್ಲ, ಇಲ್ಲಿರೋ ಜನ ಹೇಳ್ತಿದ್ದಾರೆ. ಬನ್ನಿ ಯಾವ ರೀತಿ ಬೆಂಗಳೂರಿನಲ್ಲಿ ಗುಂಡಿ ಪರಿಸ್ಥಿತಿ ನಾನು ತೋರಿಸ್ತೀನಿ. ನಾನು ನಿಮಗೆ ಇವತ್ತು ಬೆಂಗಳೂರಿನ ಒಂದು ಮಾಂಡದ ಟೆಕ್ ಪಾರ್ಕ್ನ ದೊಡ್ಡ ಒಂದು IT ಸಿಟಿ, ಬೆಂಗಳೂರು ಹಬ್, ಸಿಲಿಕಾನ್ ಸಿಟಿ ಅಂತ ಕರೆಸ್ಕೊಳ್ಳೋ ಹೆಬ್ಬಾಳ ಜಂಕ್ಷನ್ ಬಳಿ ಇದ್ದೀನಿ. ಹೆಬ್ಬಾಳ ಜಂಕ್ಷನ್ದಲ್ಲಿ ಸಾಕಷ್ಟು ಜನ, ದಿನನಿತ್ಯ ಸಾವಿರಾರು ಜನ ಹೊರದೇಶದವರು, ಬೇರೆ ಬೇರೆ ರಾಜ್ಯದವರು ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡೋಕೆ ಓಡಾಡ್ತಾರೆ ಕಣ್ರಿ. ಈ ಒಂದು ರಸ್ತೆಯಲ್ಲಿ ಈ ರೀತಿಯಂಥ ಗುಂಡಿಗಳಿದ್ದಾವೆ ಅಂತಂದರೆ ಇದು ಸರ್ಕಾರಕ್ಕೆ ನಾಚಿಕೆಗೇಡು ತರುವಂಥ ವಿಷಯ ಕಣ್ರಿ. ಇದನ್ನು ಯಾರು ಗಮನಿಸ್ತಾ ಇಲ್ಲ ಸರ್ಕಾರ ಇದನ್ನು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು. ಗುಂಡಿಗಳನ್ನ ಮುಚ್ಚೋದೇನು ದೊಡ್ಡ ಕೆಲಸ ಅಲ್ಲ, ಆದರೆ ತೇಪೆ ಹಚ್ಚೋ ಕೆಲಸ ಮಾಡಿ ಅಧಿಕಾರಿಗಳು ಕೈ ತೊಳ್ಕೊಂಡ್ಬಿಡ್ತಿದ್ದಾರೆ ಅನ್ನೋಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರೋದಂತೂ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಬೈಕ್ ಸವಾರರು ಇವತ್ತು ವಾಹನಗಳು, ಬೈಕ್ಗಳು, ಆಟೋಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿ ಅವರ ಸಂಚಾರಕ್ಕೆ ಇಲ್ಲಿ ಅಡಚಣೆ ಆಗ್ತಾ ಇದೆ. ಈ ಗುಂಡಿಗಳಿಂದ ಬೆಂಗಳೂರಿನ ಇನ್ನೂ ಎಷ್ಟು ಜನ ಸಾಯ್ಬೇಕ್ರಿ. ಎಷ್ಟೋ ಜನ ಸತ್ತೋಗಿದ್ದಾರೆ, ಬೈಕ್ ಮೇಲೆ ಬಿದ್ದು ತುಂಬ ಜನ ಸಾವನ್ನಪ್ಪಿದ್ದಾರೆ. ಆದರೆ ಸರ್ಕಾರ ಮಾತ್ರ ಕ್ಯಾರೆ ಅಂತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ನೀವು ನೋಡಿ ಈ ಒಂದು ಯಾವ ರೀತಿಯಂಥ ಯಮಸ್ವರೂಪಿ ಗುಂಡಿ ಇದೆ. ಈ ಗುಂಡಿಯನ್ನು ನೋಡಿದರೆ ನಿಮಗೆ ಮನಸ್ಸಾದರೂ ಬರುತ್ತಾ ಅಧಿಕಾರಿಗಳೇ? ಈ ಒಂದು ಪಾತೋಳನ್ನ ಮುಚ್ಚೋದಕ್ಕೆ ನಿಮ್ಗೆ ಎಷ್ಟು ಬೇಕು ಸಮಯ ಅನ್ನೋಂಥ ಪ್ರಶ್ನೆ ಸಾರ್ವಜನಿಕರದ್ದಾಗಿರುತ್ತೆ. ನೋಡಿ ಕಾರ್ಗಳು, ಆಟೋಗಳು, ದೊಡ್ಡ ದೊಡ್ಡ ವೆಹಿಕಲ್ಗಳು ಯಾವ ರೀತಿ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾವೆ. ದೊಡ್ಡವರು, ಏಜ್ ಆದವರು, ಅಜ್ಜಿ ಅಜ್ಜ, ಗರ್ಭಿಣಿಯವರು ಇಲ್ಲಿ ಯಾರಾದರೂ ಬಂದರೆ ಬದುಕ್ತಾರೇನ್ರಿ? ಹೀಗಾಗಿ ಈ ಒಂದು ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಸರ್ ಸುಳ್ಳು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದೈತೆ, ಜನರು ಕಷ್ಟ ಹೇಳೋರಿಲ್ಲ. ಏನ ಬಿದ್ದವನು ಸತ್ತೋದು ಅಷ್ಟೇ. ಇವಾಗ ಡೈಲಿ ಇದೇ ರೋಡಲ್ಲಿ ಅಡ್ಡಾಡ್ತೀನಿ ಸರ್, ದಿನಕ್ಕೆ 4-5 ಸಲ ಅಡ್ಡಾಡ್ತೀನಿ ಈ ರೋಡಲ್ಲಿ. ಬೆಳಗ್ಗೆ 3 ಸಲ, ಸಾಯಂಕಾಲ 3 ಸಲ. ನೋಡಿ ಈ ಗುಂಡಿಗಳು ನೋಡಿ ಹೆಂಗಿದಾವೆ, ಈ ಮೋರಿ ನೋಡಿ ಸರ್. 10-15 ವರ್ಷ ಆಗಿದೆ ಸರ್ ಈ ರೋಡು, 15 ವರ್ಷ ಆಗಿದೆ. 15 ವರ್ಷದಿಂದನೂ ಈ ರೋಡ್ ಇದೇ ಥರ ಇದೆ. MLAಗಳು 5 ವರ್ಷಕ್ಕೆ ಒಂದ್ಸಲ ಬರ್ತಾರೆ, ಓಟ್ ಕೇಳ್ತಾರೆ, ಗೆದ್ದಾದ್ಮೇಲೆ ಈ ರೋಡ್ಗಳ್ನ ನೋಡಲ್ಲ, ಜನಗಳು ಕಷ್ಟ ಸುಖನೂ ನೋಡಲ್ಲ, ಏನಿಲ್ಲ. ಬರ್ತಾರೆ, ಕೈ ಬಿಸ್ಕೊಂಡ್ಬಂದು ಓಟ್ ಕೇಳ್ಕೊಂಡು ಗೆದ್ದಾದ್ಮೇಲೆ ಈ ಕಡೆಗೆ ತಲೆನೂ ಹಾಕಲ್ಲ. ಇವಾಗ ಯಾರನ್ನ ಅಕಸ್ಮಾತ್ ಸಾಯ್ಬೇಕು ಅನ್ನೋರು ಈ ರೋಡಿಗೆ ಬರಬೇಕು. ಯಾಕಂದರೆ ಸೂಸೈಡ್ ಮಾಡ್ಕೊಳ್ಳೋರು ಇವ್ರು ಅಲ್ಲೇನು ಹೋಗ್ಬೇಕಾಗಿಲ್ಲ. ಈ ರೋಡಿಗೆ ಬಂದು ಈ ಗುಂಡಿಲಿ ಬಿದ್ದರೆ ಅವರೇ ಸತ್ತೋಗ್ತಾರೆ. ಯಾರಾದರೂ ಡಿಸಿಷನ್ನು ನಾನು ಸಾಯ್ಬೇಕು ಅನ್ನೋರು ಇದ್ದರೆ ಈ ಹೆಬ್ಬಾಳ ರೋಡಲ್ಲಿ ಬಂದ್ಬಿಟ್ಟು ಈ ಗುಂಡಿಲಿ ಬೀಳಿ ಅವರೇ ಸತ್ತೋಗ್ತಾರೆ. ದಯವಿಟ್ಟು ಜನಗಳಂತೂ ಯಾರು ರಾಜಕೀಯದವರು ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ. ಎಲೆಕ್ಷನ್ ಬಂದಾಗ ಬರ್ತಾರೆ, ಕೈ ಬಿಸ್ಕೊಂಡು ಓಟ್ ಹಾಕಿ ಅಂತಾರೆ. ಓಟ್ ಹಾಕಿದ್ದಾದ್ಮೇಲೆ ಅಡ್ರೆಸ್ಗೆ ಇರಲ್ಲ. ಇವತ್ತು ನೋಡಿ ಎಷ್ಟು ಗುಂಡಿಗಳು ಬಿದ್ದಿದ್ದಾವೆ, ಎಷ್ಟು ಗುಂಡಿ ಮುಚ್ಚಿದ್ದೀವಿ, ಎಲ್ಲ ಸರಿಯಾಗಿ ಮಾಡ್ತೀವಿ ಅಂತ ಕ್ರಮ ತಗೋತೀವಿ ಅಂತ ಹೇಳ್ತಾರೆ. ಸರ್ ಅವ್ರೇನು ಸರ್, ಹೆಣ್ಮಕ್ಳಿಗೆ ನೀನು ಬಸ್ಸಲ್ಲಿ ಫ್ರೀ ಬಿಡ್ತೀನಿ, ಕಾರಲ್ಲಿ ಫ್ರೀ ಬಿಡ್ತೀನಿ, 2,000 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಂಡ್ಬಿಟ್ರು. ಇಲ್ಲಿ ಬಿದ್ದಿರೋ ಗುಂಡಿಗಳು ಮುಚ್ಚೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಈ ದುಡ್ಡು ತೊಗೊಂಡೋಗಿ ಹೆಣ್ಮಕ್ಳಿಗಳು ಕೊಟ್ಬಿಟ್ಟು ನೀನು ಧರ್ಮಸ್ಥಳಕ್ಕೆ ಹೋಗು, ನೀನು ಕೆಂಗೇರಿಗೆ ಹೋಗು, ನೀನು ನಾಯಂಡಹಳ್ಳಿಗೆ ಹೋಗು, ನೀನು ನೆಲಮಂಗಲಕ್ಕೆ ಹೋಗು ಅಂತ ಹೆಣ್ಮಕ್ಳನ್ನ ಬಿಟ್ಬಿಟ್ಟವ್ರೆ. ಅವ್ರ ಮನೆಗಳು ಗಂಡಸ್ರು ಮಾತುಗಳನ್ನೇ ಕೇಳ್ತಾ ಇಲ್ಲ ಅವರು. ಈ ಸಿದ್ದರಾಮಯ್ಯ ಸರ್ಕಾರ ಬಂದು ಆಲ್ರೆಡಿ 1 ವರ್ಷ ಆಗ್ತಾ, 2-3 ತಿಂಗಳು ಆಯಿತು. ಇದ್ರವರೆಗೂ ಒಂದು ಗುಂಡಿನೂ ಮುಚ್ಚಿಲ್ಲ ಸರ್. ಈ ಕಾಂಗ್ರೆಸ್ನವ್ರು ಬರ್ತಾರೆ, ಬಂದ ತಕ್ಷಣವೇ ಬರಗಾಲ, ಆಮೇಲೆ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲಿ ನೋಡಿದ್ರು ಮಳೆ ಇಲ್ಲ. ಈಗ ತಾನೇ ಏನೋ 1-2-3 ದಿನದಿಂದ ಮಳೆ ಬರ್ತಾ ಇದೆ ಸರ್. ಇದಕ್ಕಿಂತ ಮುಂಚೆ ಗುಂಡಿಗಳು ಹೆಂಗೆ ಕಾಣಿಸ್ತಿರ್ಲಿಲ್ವಾ? ಅವ್ರು ಹೆಂಗೆ ಗೊತ್ತಾ, ಮಳೆ ಬಂದಾಗ ಅಷ್ಟೇ ಬರ್ತಾರೆ ಗುಂಡಿಗಳು ಮುಚ್ಚಕ್ಕೆ. ಅದಕ್ಕಿಂತ ಮುಂಚೆ ಗುಂಡಿಗಳು ಬೆಜ್ಜನ್ ಬಿದ್ದಿದ್ದಾವೆ, ಯಾರು ತಲೆಗೆಡಿಸ್ಕೊಳ್ಳಲ್ಲ. ಯಾವ್ದನ ಬೇರೆ ಕಡೆ ಯಾವ್ದನ ಸರ್, ಯಾವ ತ್ಯಾಪೆ ಕೆಲಸ ಸರ್, ಅದನ್ನಾದ್ರೂ ಮಾಡ್ತಾರ, ಅದನ್ನು ನಟ್ಟೆ ಮಾಡಲ್ಲ. ಇರೋ ರೋಡ್ನ ಕಿತ್ತಾಕ್ತಾರೆ, ಜಲ್ಲಿ ಹಾಕ್ತಾರೆ. ಅಲ್ಲಿ ಬಿದ್ದು ಯಾವನ ಕೈಕಾಲು ಮುರ್ಕೊಂಡ್ರೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ರಿ ಅಂತಾರೆ. ನಮ್ಮ ರೋಡು ಸರ್ ಲಗ್ಗೆರೆ ರೋಡು ಹೆಂಗೆ ಚೆನ್ನಾಗಿತ್ತು ಎಲೆಕ್ಷನ್ಗಿನ ಮುಂಚೆ, ಅದನ್ನು ಕಿತ್ತಾಕ್ಬಿಟ್ಟು ಜಲ್ಲಿ ಹಾಕ್ಯಾರ. ಎಷ್ಟೋ ಜನ ಕೈಕಾಲು ಮುರ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಇವತ್ತಿಗೆ. ಏನು ಮಾಡೋದು ಸರ್, ಸರ್ಕಾರ ಆ ಥರ ನೋಡ್ಕೊಳ್ತಾ ಇದೆ.
ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟರೆ ಎಲ್ರಿಗೂ ಒಳ್ಳೇದಾಗತ್ತೆ. ಹಳ್ಳ ಇರುತ್ತೆ, ಮಳೆ ಬಂದು ನೀರು ತುಂಬ್ಕೊಬಿಡತ್ತೆ. ಹಳ್ಳ ಎಲ್ಲಿದೆ, ಗುಂಡಿಗೆ ಎಲ್ಲಿದೆ ಕಾಣೋದಿಲ್ಲ, ಹೋಗಿ ಬಿದ್ದಾದ್ರಿಂದ ಬೀಳ್ತಾರೆ. ನೀವು ದಿನ ಸರ್ವಿಸ್ ಮಾಡ್ತಾ ಇರ್ತೀರಾ, ಜನರು ತಗೊಂಡು ತಿರುಗಾಡ್ತಾ ಇರ್ತೀರಾ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಹೌದು ಸರ್, ನೀರು ಇರೋದ್ರಿಂದ ಗೊತ್ತಾಗೋದಿಲ್ಲ. ಮೋರಿನಲ್ಲಿ ನೀರು ಹೋಗ್ಬಿಟ್ರೆ ಏನು ತಾಪತ್ರೆ ಇರಲ್ಲ. ನೀರು ಬಂದು ಗಾಡಿ ನಿಂತ್ಕೊಬಿಡತ್ತೆ, ತಳ್ಳಬೇಕಾಗತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಹಂಗಾಗಿ ಸಮಸ್ಯೆಗಳಿದೆ. ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸರ್. ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ, ಗುಂಡಿ ಮುಸ್ತೀವಿ ಅಂತ ಹೇಳ್ತಾರೆ ಸರ್ಕಾರದವರು, ಸಿದ್ದರಾಮಯ್ಯ DK ಮಾಡ್ಬೋದು, ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಉದ್ದೇಶ ಸರ್. ಈಗ ಸರ್ ಇಷ್ಟು ದಿನ ಮಳೆ ಇರಲಿಲ್ಲ, ಈಗ ಮಳೆ ಆಗ್ತಾ ಇದೆ. ಅದೇ ಆ ಮೋರಿಗಳು 4-5 ದಿನ ಜಾಸ್ತಿ ಮಳೆ ಬರುತ್ತೆ, ಎಲ್ಲಾ ಕಡೆ ಮಳೆ ನಿಂತ್ಕೊಳ್ತಾ ಇದೆ. ಈ ಮೋರಿಗಳನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ನೀರು ಆಟೋಮೆಟಿಕ್ ಹೋಗ್ಬಿಡುತ್ತೆ ಸರ್. ಮೋರಿನೇ ಮೇನ್ ಸಮಸ್ಯೆ. ಮೋರಿಯಿಂದ ನೀರು ನಿಂತ್ಕೊಳ್ಳುತ್ತೆ, ಹಳ್ಳಗಳಾಗತ್ತೆ, ರೋಡ್ನಲ್ಲಿ ಜನಗಳು ಬೀಳ್ತಾರೆ. 2 ವೀಲರ್ನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಿದ್ದೋಗ್ಬಿಡ್ತಾರೆ. ಟ್ರಾಫಿಕ್ ಬೇರೆ ಇರುತ್ತೆ, ರೋಡ್ ಬೇರೆ ಸರಿಯಾಗಿಲ್ಲ, ನೀರು ಮಳೆ ಬಂದರೆ ಕಾಣಿಸ್ತಾ ಇಲ್ಲ ರೋಡ್. ಎಷ್ಟು ಟೈಮ್ ಆಕ್ಸಿಡೆಂಟ್ ಆಗುತ್ತೆ, ಏನೇನಾಗುತ್ತೆ ಅದೇ ಗೊತ್ತಿಲ್ಲ. ಇದು ಮೇನ್ ರೋಡ್ ಅಲ್ವಾ? ಹೆಬ್ಬಾಳ ಜಂಕ್ಷನ್ ಮೇನ್ ಜಂಕ್ಷನ್ ಇದೆ, ಅದೇ ಮೇನ್ ರೋಡ್ ಇದೆ. ಮೇನ್ ಜಂಕ್ಷನ್ ಇದೆ. ನಾಗವಾರಿಯಿಂದ ನಾನು ಸರ್ವಿಸ್ ರೋಡ್ನಿಂದ ಬರ್ತಾ ಇದ್ದೀನಿ. ಅದು ಬ್ರಿಡ್ಜ್ ಸರಿಯಾಗಿಲ್ಲ, ಕೆಳಗಡೆ ತುಂಬ ಟ್ರಾಫಿಕ್. ಅರ್ಧ ಗಂಟೆ 1 ಅವರ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬಂದರೆ ಬೆಳಿಗ್ಗೆ. ಈಗ ಏಜ್ ಆದವರೆಲ್ಲ ಓಡೋದು ಕಷ್ಟ ಆಗುತ್ತಲ್ವಾ ಇಂಥ ರಸ್ತೆ? ತುಂಬ ಕಷ್ಟ ಆಗುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ರೋಡೇ ಸರಿಯಾಗಿಲ್ಲ. ಇವಾಗ ಮಾಡಿದ್ರು ಕೂಡ ಮೆಟ್ರೋ ಕೆಲಸ ನಡೀತಾ ಇದೆ. ಮೆಟ್ರೋ ಕೆಲಸ ನಡೆದ್ರು ಕೂಡ ಅದು ಟ್ರಾಫಿಕ್ ಸುಮಾರು ಈಗ ಜಾಮ್. ಬೆಳಿಗ್ಗೆ 9 ಗಂಟೆ ಆದರೂ ಸಾಕು, ಫುಲ್ಲು ಟ್ರಾಫಿಕ್ ಜಾಮ್ ಆಗುತ್ತೆ. ಇಲ್ಲಿಂದ ವೈಟ್ ಫೀಲ್ಡ್ ಹೋಗೋ ರೋಡ್ ಅಂತೂ ಸಿಕ್ಕಾಬಟ್ಟೆ. ಈ ಕಸ್ತೂರಿ ನಗರ ಮತ್ತು ರಾಮಮೂರ್ತಿ ನಗರ ಸಿಗ್ನಲ್ಲು ಮತ್ತು ಟಿನ್ ಫ್ಯಾಕ್ಟ್ರಿ ಹತ್ರ ಕೆಲವೊಂದು ಕಡೆ ಎಲ್ಲ ಗುಂಡಿ ಬಿದ್ದಿದೆ. ಯಾಕಂದರೆ ಈಗ ತುಂಬ ಮಳೆ ಆಗ್ತಾಯಿದೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ಅದರಿಂದ ಈ ಗುಂಡಿ ಸಮಸ್ಯೆಗಳು ನಿಜವಾಗೂ ಈ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈಗ ಪಬ್ಲಿಕ್ಗೆ ಯಾವತ್ತೂ ತೊಂದರೆ ಆಗಬಾರ್ದು. ಈ ಪಬ್ಲಿಕ್ಕಿಗೆ ನಿಜವಾಗಿ ಹೇಳ್ಬೇಕಂದ್ರೆ, ಯಾಕಂದರೆ ಬೆಳಿಗ್ಗೆ ನಾವು ಕರೆಕ್ಟಾಗಿ 9 ಗಂಟೆ ಬಿಟ್ಟರೆ ಮನೆಗೆ ಆಫೀಸ್ ಸೇರ್ಬೇಕಂದ್ರೆ ಮೋರ್ ದೆನ್ 1.5 ಅವರ್ ಬೇಕು. ಅದಕ್ಕೋಸ್ಕರ ಅಟ್ಲೀಸ್ಟ್ ಪೊಲೀಸರು ಈ ಒಂದು ಮೆಟ್ರೋಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಸುಲಭವಾಗಿ ಹೋಗೋ ಥರ ಒಂದು ದಾರಿ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಗುಂಡಿಗಳು ಎಷ್ಟೋ ವರ್ಷದ ಓಡಾಡ್ತಿದ್ರು ಅಂತೀರಾ, ಈ ವಯಸ್ಸಾದವರು? ಸರ್, ಈಗ ಮಳೆ ಬಂದರೆ, ಇವಾಗಂತಲ್ಲ, ಮಳೆ ಬಂತು ಅಂದರೆ ಬೆಂಗಳೂರು ಹಣೆ ಬರೋಣ ಇಷ್ಟು. ಓಕೆನಾ? ಮಳೆ ಬಂದರೆ ಸಾಕು ಟ್ರಾಫಿಕ್ ಜಾಮ್. ನಾವು ಮೈಂಡ್ ಅರ್ಥ, ಇವತ್ತು ಮಳೆ ಆಗಿದೆ ಅಂದರೆ ಕೆಲವೊಂದು ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಅದಕ್ಕೋಸ್ಕರ ಇದಕ್ಕೊಂದು ಏನಾದರೂ ಒಂದು ಪರಿಹಾರ ಹುಡುಕ್ಬೇಕು ಸರ್. ಯಾಕಂದ್ರೆ ಗುಂಡಿಗಳು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಕೂಡ ನೋಡಿ ಸಿಕ್ಕಾಪಟ್ಟೆ ಗುಂಡಿಗಳಿದ್ದಾವೆ. ಮಳೆ ಬಂದ ತಕ್ಷಣ ಪ್ರತಿ ವರ್ಷನೂ ಇದೆ ಹಣೆ ಬರ. ಗುಂಡಿ ಅನ್ನೋದು ಒಂಥರ ಕಾಮನ್ ರೋಡ್ಗಳಲ್ಲಿ, ಅದ್ರ ಬಗ್ಗೆ ಹೇಳೋದೇ ಬೇಡ. ಈ ಮಳೆ ಬಂತು ಅಂದರೆ ಅವಾಂತರ. ಈಗ ನೋಡಿ ಅಲ್ಲೇ ರೋಡ್ ಇದು ಮಾಡಿದ್ದಾರೆ, ಹೆಚ್ಚು ಕಮ್ಮಿ 3 ಕಿಲೋಮೀಟ್ರ್ ನಾನು ರಿಟರ್ನ್ ಬಂದೆ ಯೂ ಟರ್ನ್ ತಗೊಂಡು. ಈ ಗುಂಡಿಗಳಿಂದಲೇ ಭಾಳ ತೊಂದರೆ ಆಗಿದೆ. ತುಂಬ ಜನ ಸಾಯ್ತಿದ್ದಾರೆ, ಆದರೂ ಸರ್ಕಾರ ಮುಚ್ತಾ ಇಲ್ಲ. ಸತ್ರೆ ಯಾರನ್ನ ಸಾಯ್ತಾರೆ? ಯಾರೋ ಮನೆಯವ್ರು ಸಾಯ್ತಾರೆ, ನಮ್ಮ ಮನೆಯವ್ರನ್ನ ಸಾಯ್ತಾರ? ಆ ಲೆಕ್ಕಾಚಾರದಲ್ಲಿದ್ದಾರೆ. ಯಾರ ಬಗ್ಗೆನೂ ಇಲ್ಲಿ ನಾವು ಓಟ್ ಹಾಕಿ ನಾವು ತಪ್ಪು ಮಾಡಿದ್ದೀವಿ. ಅವರು ಇವರು ಒಂದು ದೂರಂಗಿಲ್ಲ. ಈಗ ನಾವು ಓಟ್ ಹಾಕಿರೋದು ನಮ್ಮದು ತಪ್ಪು, ಅನುಭವಿಸ್ಕೊಂಡು ಹೋಗ್ಬೇಕು ಅಷ್ಟೇ, ಇನ್ನೇನು. ಸರಿ, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ? ಎಷ್ಟೋ ವರ್ಷದಿಂದ ಹಂಗೆ ಬಿದ್ದಿದ್ದಾವೆ, ವಯಸ್ಸಾದವರೆಲ್ಲ ಬರ್ತಾರೆ, ಅಜ್ಜಿಗಳಿರ್ತಾರೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಹೇಳ್ತೀನಿ, ನೀವು ಗ್ಯಾರಂಟಿ ಕೊಡೋದ್ರ ಬದಲು ಇಂಥ ಅನುದಾನದ ಕೆಲಸಗಳನ್ನ ಮಾಡಿ, 4 ಜನಕ್ಕೆ ಯೂಸ್ ಆಗೋಂಥದ್ದು ಮಾಡಿ. ಬಸ್ಸೀಗ ನೋಡೋಕ್ಕಾಗಲ್ಲ ನನಗೆ. ನಾನು ಈಗ ಹೆಚ್ಚು ಕಮ್ಮಿ 1 ವರ್ಷ ಆಗ್ತಾ ಬಂತು ಕುತ್ಕೊಂಡು ಹೋಗಿ ಬಸ್ಸಲ್ಲಿ. ಸರಿಯಾಗಿ ಫೆಸಿಲಿಟಿ ಮಾಡ್ಕೊಂಡು ಮಾಡ್ಬೇಕು ಏನೇ ಆಗಲಿ. ಈಗ ರೋಡ್ಗಳು ಅವಾಂತರ. ಯಾರು ಒತ್ತಿವರಿ ಮಾಡಿ ಕಟ್ಟಿದ್ದಾರೆ ಅವನ್ನೆಲ್ಲ ಸಮೀಕ್ಷೆ ಮಾಡ್ಬೇಕು ಅವರು. ಸುಮ್ಮನೆ ಏನು ಮಳೆ ಬಂದಾಗೆಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ, ಗುಂಡಿ ಕಾಣಲ್ಲ, ಎಷ್ಟೋ ಜನ ನೀರು ಮುಳುಗೋಗ್ತಾ ಇದ್ದಾರೆ. ಹೌದೌದು, ಅದಂತೂ ಕಾಮನ್ ಆಗಿದೆ ಬಿಡಿ. ಈಗ ಮಳೆ ಬಂದರೂ ಏನು ಮಾಡೋಂಗಿಲ್ಲ ಅದು. ಅಂದರೆ ಮಳೆ ತಡೆಯೋಕ್ಕಾಗಲ್ಲ, ಬಟ್ ಅದಕ್ಕೆ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಸರ್ಕಾರ ತಪ್ಪು ಅಂತ ಹೇಳಲ್ಲ. ಪ್ರಿಪ್ರೇಷನ್ ಇರಬೇಕು ಏನಕ್ಕೆ ಆಗಲಿ. ಎಷ್ಟು ದುಡ್ಡಿದೆ, ಎಷ್ಟಿಲ್ಲ, ಏನಿಲ್ಲ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸುಮ್ಮನೆ ಮಳೆ ಬರುತ್ತೆ, ಮಳೆ ಬಂದೇ ಬರುತ್ತೆ. ನೀರು ಆವಿಯಾಗಿ ಮೇಕೆ ಹೋದ್ಮೇಲೆ ಕೆಳಗೆ ಬರಲೇಬೇಕು, ಕಾಲಚಕ್ರ ತಿರುಗಲೇಬೇಕು, ಆ ಥರ ಬಂದೇ ಬರುತ್ತೆ. ನೀವು ಅದಕ್ಕೆ ರೆಡಿಯಾಗಿರಬೇಕು. ಹೀಗಾಗಿ ಸರ್ಕಾರ ಕೂಡಲೇ ಏನು ಮಾಡ್ಬೇಕಂತಂದರೆ ಈ ಗುಂಡಿಗಳನ್ನು ಮುಚ್ಚೋ ಕೆಲಸ ಮಾಡಬೇಕು, ತೇಪೆ ಹಚ್ಚೋ ಕೆಲಸವನ್ನು ಮಾಡಬಾರ್ದು. ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಯಾವುದೇ ಸರ್ಕಾರ, BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ. ಏನು ಗ್ಯಾರಂಟಿಯನ್ನು ಕೊಟ್ಟಿರೋ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರದಲ್ಲಿದೆ. ಆಡಳಿತ ಇರೋ ಸರ್ಕಾರ ಈ ಗುಂಡಿಗಳನ್ನು ಮುಚ್ಚೋ ಕೆಲಸ ಮಾಡಬೇಕು, ಸಾಯ್ತಿರೋ ಜನರನ್ನು ಬದುಕಿಸೋ ಕೆಲಸ ಮಾಡಬೇಕು. ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.